ಎಲ್ರಿಗೂ ನನ್ನ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ. ಇವತ್ತು ರಾಘವೇಂದ್ರ ಸ್ವಾಮಿ ವ್ರತ 7ನೇ ವಾರ ವ್ರತ ಮಾಡಿರೋದನ್ನ ಇನ್ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ. ರಾಯರ ಪೂಜೆಗೆ ನಾವು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಮುಂಚಿತವಾಗಿ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅದೆಲ್ಲ ತೋರಿಸ್ತೀನಿ ನಾನು. 1ನೇ ವಾರದಿಂದ 7ನೇ ವಾರದ ತನಕ ನಾವು ಮಾಡ್ತೀವಲ್ಲ, ಗುರುವಾರ ಪೂಜೆ ಮಾಡೋ ದಿವಸ ನಾವು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಶುಚಿಯಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರಾಯರ ಪೂಜೆ ಮಾಡಬೇಕಾಗತ್ತೆ. ಈ ವಿಡಿಯೋ ಬಂದುಬಿಟ್ಟು 7ನೇ ವಾರ ವ್ರತದ್ದು ನಾನು ಅಪ್ಲೋಡ್ ಮಾಡ್ತಾ ಇರೋದು. ರಾಯರ ಪೂಜೆಗೆ ನಾನು ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ದೇವ್ರಿಗೆ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ ನಾನು. ಆರತಿಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೇವ್ರಿಗೆ ಹಚ್ಚೋದಕ್ಕೆ ತುಪ್ಪ ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ರಾಯರಿಗೆ ತುಳಸಿ ಅಂದರೆ ತುಂಬಾ ಇಷ್ಟ, ಹಾಗಾಗಿ ತುಳಸಿ ಹಾಕಿದ್ದೀನಿ. ದೇವ್ರಿಗೆ ಮಲ್ಲಿಗೆ ಹೂವು ಇಟ್ಟಿದ್ದೀನಿ. ಫಸ್ಟು ನಾವು ಗಣೇಶನಿಗೆ ಪೂಜೆ ಮಾಡಬೇಕು. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡಬೇಕು. ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ಕಲ್ಸಕ್ಕರೆ ಇಟ್ಟಿದ್ದೀನಿ, ಹಾಗೆ ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದೀನಿ ಗಣೇಶನಿಗೆ. ಮೊದಲನೇದಾಗಿ ಗಣೇಶನಿಗೆ ನಾವು ಪೂಜೆ ಮಾಡ್ಕೋಬೇಕು. ಯಾವುದೇ ಒಂದು ವಿಘ್ನ ಇಲ್ಲದೆ ಕಾಪಾಡಪ್ಪ ಅಂತ ಬೇಡ್ಕೊಂಡು, ಹಾಗೆ ನಮ್ಮ ಕುಲದೇವರು ಮನೆ ದೇವ್ರಿಗೂ ಪೂಜೆ ಮಾಡಬೇಕಾಗತ್ತೆ. ಆ ನಂತರ ರಾಯರ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ನಾವು. ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕು ಅಂದರೆ, ವ್ರತ ಮಾಡಬೇಕು ಅಂದರೆ ಮನೆಯಲ್ಲಿ ಒಂದು ದೇವ್ರದ್ದು ಫೋಟೋ ಇರಲೇಬೇಕು, ರಾಯರದ್ದು. ಅಕಸ್ಮಾತ್ ಫೋಟೋ ಇಲ್ಲ ಅಂದ್ರೂ ಒಂದು ವಿಗ್ರಹ ಆದರೂ ಇರಬೇಕು ಮನೆಯಲ್ಲಿ. ಅದಿದ್ಮೇಲೆ ನಾವು ಪೂಜೆ ಮಾಡೋಕ್ಕಾಗೋದು. ಅಟ್ಲೀಸ್ಟ್ ಹೊಸದಾದರೂ ತೊಗೊಂಬಂದು ನಾವು ಪೂಜೆ ಸ್ಟಾರ್ಟ್ ಮಾಡಬೇಕಾಗತ್ತೆ ವ್ರತನ. ಫಸ್ಟ್ನೇ ವಾರದಿಂದ ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ, 1ನೇ ವಾರದಿಂದ ಕೊನೆ ವಾರ ತನಕನೂ ನಾವು ತುಪ್ಪದ ದೀಪನೇ ಹಚ್ಚಬೇಕಾಗತ್ತೆ. ಯಾಕಂದರೆ ತುಪ್ಪದ ದೀಪ ಅಂದರೆ ರಾಯರಿಗೆ ತುಂಬಾ ಇಷ್ಟ, ಹಾಗಾಗಿ ತುಪ್ಪದ ದೀಪ ಹಚ್ಚಬೇಕಾಗತ್ತೆ ನಾವು. ಹಾಗೆ ಅಕ್ಷತೆ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ನಾವು. ಏನು ಬೇಡ್ಕೊಬೇಕು ಅಂತ ಇದ್ದೀವೋ ಅದನ್ನು ಬೇಡಿಕೊಂಡು ರಾಯರಿಗೆ ನಾವು ಅಕ್ಷತೆ ಹಾಕಬೇಕಾಗತ್ತೆ. ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ಇಟ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಬೇಕಾಗತ್ತೆ. ನೈವೇದ್ಯಕ್ಕೆ ಬಂದುಬಿಟ್ಟು ನಮಗೇನು ಇಷ್ಟ ಆಗುತ್ತೋ ಅದನ್ನು ಇಡ್ಬೋದು. ಸಾಧ್ಯ ಆದರೆ ಏನಾದರೂ ಸ್ವೀಟ್ ಮಾಡಿ ಇಡ್ಬೋದು. ಅಕಸ್ಮಾತ್ ನಮಗೆ ಏನಾದರೂ ಸ್ವೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಕಲ್ಸಕ್ಕರೆ, ಡ್ರೈ ಫ್ರೂಟ್ಸು ಏನಾದರೂ ಇಟ್ಟು ಪೂಜೆ ಮಾಡ್ಬೋದು ನೈವೇದ್ಯಕ್ಕೆ. 7ನೇ ವಾರ ಬಂದುಬಿಟ್ಟು ತೆಂಗಿನಕಾಯಿ ಹೊಡಿಲೇಬೇಕಾಗತ್ತೆ ನಾವು. ತೆಂಗಿನಕಾಯಿ ಹೊಡೆದಾದ್ಮೇಲೆ ರಾಯರದು ಅಷ್ಟೋತ್ತರ ಓದಬೇಕಾಗತ್ತೆ. ಅಕಸ್ಮಾತ್ ನಮಗೆ ರಾಯರದು ಅಷ್ಟೋತ್ತರ ಓದೋಕ್ಕೆ ಬರಲ್ಲ ಅಂದರೆ ಪರವಾಗಿಲ್ಲ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ರಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ಕೊಬೋದು. ಅದನ್ನು 21 ಸಲ, 51 ಸಲ, ಇಲ್ಲಾಂದರೆ 108 ಸಲ ಹೇಳಬೇಕು. ಹಾಗೆಯೇ ದೇವ್ರಿಗೆ ಬಂದುಬಿಟ್ಟು ಆರತಿ ಮಾಡಲೇಬೇಕಾಗತ್ತೆ. ಲಾಸ್ಟ್ ವಾರ ಅಲ್ವಾ, ಆರತಿ ಮಾಡಿ ದೇವ್ರಿಗೆ ಪೂಜೆ ಮಾಡಬೇಕಾಗತ್ತೆ. ಸಾಯಂಕಾಲವೂ ಹಾಗೆ ದೀಪ ಹಚ್ಚಬೇಕಾಗತ್ತೆ. ರಾಯರ ಪೂಜೆ ಮಾಡಬೇಕು ಅಂದರೆ 1ನೇ ವಾರ ಬಂದುಬಿಟ್ಟು ಅಟ್ಲೀಸ್ಟು ಬೇಗನೆ ಎದ್ದು ಸೂರ್ಯ ಹುಟ್ಟೋಕ್ಕೆ ಮುಂಚೆ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಬೇರೆ ದಿವಸ ಆಗಿಲ್ಲ ಅಂದ್ರೂ 9 ಗಂಟೆ ಒಳಗಡೆ ನಾವು ಪೂಜೆ ಮಾಡ್ಕೋಬೋದು. ಅಕಸ್ಮಾತ್ ತೀರಾ ಆಗಿಲ್ಲ ಅಂದರೆ 10:15 ಒಳಗಡೆ ನಾವು ಪೂಜೆ ಮಾಡ್ಕೋಬೋದು. ರಾಯರ ಪೂಜೆ ಬಂದುಬಿಟ್ಟು ತುಂಬ ಸರಳವಾಗಿರುತ್ತೆ. ಏನಂದರೆ ರಾಯರಿಗೆ ತುಂಬ ಭಕ್ತಿ ಮುಖ್ಯ, ಆಡಂಬರ ಏನು ಕೇಳಲ್ಲ ದೇವರು, ಹಾಗಾಗಿ ಸರಳವಾಗಿರುತ್ತೆ. ರಾಯರ ಪೂಜೆಗೆ ಬಂದುಬಿಟ್ಟು ತುಪ್ಪದ ದೀಪನೇ ಹಚ್ಚಬೇಕಾಗತ್ತೆ. ತೀರಾ ನಮಗೆ ತುಪ್ಪ ತೊಗೊಂಬರೋಕ್ಕಾಗಲ್ಲ ಅಂದ್ರೂ 10 ರೂಪಾಯಿದಾದರೂ ಸಿಗುತ್ತಲ್ವ, ಅದನ್ನು ತೊಗೊಂಬಂದು ತುಪ್ಪದ ದೀಪ ಹಚ್ಬೋದು. ರಾಯರ ಪೂಜೆ ಮಾಡಬೇಕು ಅಂದರೆ, ವ್ರತ ಮಾಡಬೇಕು ಅಂದರೆ ಶ್ರದ್ಧಾ ಭಕ್ತಿ ಒಳ್ಳೆ ಮನಸ್ಸಿದ್ರೆ ಸಾಕು, ರಾಯರ ಪೂಜೆ ಮಾಡ್ಕೋಬೋದು ನಾವು. ರಾಯರ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆ ಹತ್ರ ರಾಯರ ಮಠ ಇದ್ದರೆ ಹೋಗ್ಬಿಟ್ಟು ಬಂದರೆ ತುಂಬ ಒಳ್ಳೆಯದು. ಬೆಳಗ್ಗೆ ಆಗಿಲ್ಲ ಅಂದ್ರೂ ಸಾಯಂಕಾಲ ಆದರೂ ಹೋಗ್ಬಿಟ್ಟು ಬರಬೇಕು, ತುಂಬಾ ಒಳ್ಳೆಯದು. ಅಕಸ್ಮಾತ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ಸಾಯಂಕಾಲ ಪೂಜೆ ಮಾಡಿಕೊಂಡು ರಾಯರ ನಾಮಸ್ಮರಣೆ ಮಾಡ್ಕೊಂಡಿದ್ರೆ ಸಾಕು. ರಾಯರ ಪೂಜೆ ಆದಮೇಲೆ ಯಾರಿಗಾದ್ರೂ ಬೈಯೋದಾಗಲಿ, ಕೆಟ್ಟದ್ದು ಬಯಸೋದಾಗಲಿ ಆ ಥರ ಎಲ್ಲ ಏನೂ ಮಾಡಬಾರ್ದು. ಇಷ್ಟೇ ಸರಳ ಪೂಜೆ ರಾಯರದು.
ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.